ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ. ದೊಡ್ಡ ದೊಡ್ಡ ಭಾಗಾಕಾರ ಲೆಕ್ಕಗಳು ನೀವು ಕಲ್ತಂಗ ಆಗ್ತದ. ಈಗ ಬಿಡಿಸೋದಾಯ್ತಾ? ಬಿಡಿಸೋದಾಯ್ತು ವಿಡಿಯೋ ಆನ್ ಮಾಡಿರಿ, ನಾವು ಬಂದು ತಿಳಿಸ್ತೀವಿ. ಎಲ್ಲರೂ ಗಣಿತ ಕಡೆ ನೋಡಿ. ಗಣಿತ ಮಾಡ್ಬೇಕಂದ್ರೆ ಏನು, ಹೆಂಗೆ ಕಲಿಸ್ತಾರೆ ಸರು? ನಾವು ಕಲಿಬೇಕು, ನಾವು ಶಣ್ಯರಾಗಬೇಕು. ಸರ್ ಹೆಂಗೆ ಏನು ಬಗ್ಗೆ ಅಂತ ಅಂದ್ರೆ ಮುಗಿದೋತು. ನಿಮಗೆ ಸಾಮಾನ್ಯ ಜ್ಞಾನ ಕ್ಯಾಸೆಟ್ ಬರ್ತದ, ಕನ್ನಡ ವ್ಯಾಕರಣ ಒಂದು ನಿಮಗೆ ಭಾರಿ ಫಸ್ಟ್ ಕ್ಲಾಸ್ ಇದ್ರಾಗೆ ಕೊಟ್ಟು ಬಿಡ್ತದ. ನೋಡಕ್ಕಂತಾರೆ ನೀವು ಹೆಂಗೆ ನಡೀತದ ಸಾಲಿ ನೋಡಕ್ಕಂತಾರೆ ನೀವು. ಗಣಿತ ಒಂದು ಮೊದಲು ಕಲಿಯಾರ, ಮೇನ್ ಸಬ್ಜೆಕ್ಟ್ ಮ್ಯಾಥ್ಸ್ ಕಲ್ತಾರೆ ಅಂದ್ರೆ ಕನ್ನಡ ವ್ಯಾಕರಣ ಯಾರು ಬೇಕಾದ್ರೆ GK ಅಂತೂ ಸಾಕಷ್ಟು ಕಳಿಸ್ತದ. ನೋಡ್ರಿ ಗಣಿತನ ಹೆಂಗೆ ಕಲಿಸ್ತೀನಿ. ಪ್ರಶ್ನೆ ಹೋದ್ರಿ. ಒಂದು ಕಾರ್ಖಾನೆಯು ಒಂದು ವರ್ಷದಲ್ಲಿ 16,56,000 ಮೊಳೆಗಳನ್ನು ತಯಾರಿಸಿದ್ದಾರೆ. ಒಂದು ಕಾರ್ಖಾನೆ ಒಳಗೆ 16,56,000 ಸ್ಕ್ರೂ ಮೊಳೆಗಳನ್ನು ತಯಾರು ಮಾಡ್ಯಾರ. ಒಂದು ಡಬ್ಬ್ಯಾಗ ಎಷ್ಟು ತುಂಬುತ್ತಾರ ಅವರು? 576 ಮೊಳೆಗಳಿಗೆ ಒಂದು ಡಬ್ಬಿ. ಹಂಗೆ ಎಷ್ಟು ಡಬ್ಬಿ ಹತ್ತಾವ ಅಂತ ಕೇಳ್ತಾರ. ಅವಾಗ ನೀವೇನು ಒಟ್ಟು ಮಳೆಗಳ ಸಂಖ್ಯೆಯಿಂದ ಭಾಗಿಸಿದಾಗ ಡಬ್ಬಿಗಳ ಸಂಖ್ಯೆ ಬರ್ತದೆ. ಯಾಕಂದ್ರೆ 576 ಮೊಳೆಗಳಿಗೆ ಒಂದು ಡಬ್ಬಿ. 576 ಮೊಳೆಗಳನ್ನು ತುಂಬಲು ಮೊಳೆಗಳಿಗೆ ಬರೋಬ್ಬರಿ ಒಂದು ಡಬ್ಬಿ, ಒಂದು ಪೆಟ್ಟಿಗೆ. ಡಬ್ಬಿ ಅಂದ್ರೆ ಒಂದೇ, ಪೆಟ್ಟಿಗೆ ಅಂದ್ರೆ ಒಂದೇ. ಆಮೇಲೆ 16,56,000 ಮೊಳೆಗಳನ್ನು ತುಂಬಲು ಡಬ್ಬಿಗಳ ಸಂಖ್ಯೆ ಎಷ್ಟು? ಅವಾಗ ನೀವೇನು ಮಾಡಬೇಕು, ಒಟ್ಟು ಮೊಳೆಗಳ ಸಂಖ್ಯೆಯಿಂದ 576 ಭಾಗಿಸಿದಾಗ ಒಂದು ಡಬ್ಬಿ ಬರ್ತದೆ. ಅದನ್ನು ನಾವು ಹೆಂಗೆ ಹಚ್ಕೋಬೇಕು? 16,56,000 ಗುಂಡ್ಲೆ ಒಂದು ಡಬ್ಬಿ ಒಳಗೆ ಎಷ್ಟು ಹಿಡಿತದ ಮೊಳೆಗಳಿಂದ ಭಾಗಿಸ್ರಿ. 576 ಮೊಳೆಗಳಿಗೆ ಒಂದು ಡಬ್ಬಿ ಆದ್ರೆ 16,56,000 ಮೊಳೆಗಳಿಗೆ ಎಷ್ಟು? ಡೈರೆಕ್ಟ್ ಭಾಗಾಕಾರ ಮಾಡ್ಬೋದು ನೀವು. ನೋಡ್ರಿ, 16,56,000 ಭಾಗಿಲೆ 576. ಇಲ್ಲಿ ಮುಂದೆ ಅಂಕೆಗಳು ದೊಡ್ಡ ಹುಷಾರಿರಿ. ಇದೊಂದು ಕ್ಲೂ ಕೊಡ್ತಾನೆ ನಾನು. 5 ಅದ, 5 3 10 ಅದ. ಹಚ್ಚಿ ನೋಡ್ರಿ. ಮ್ಯಾಕ್ಸಿಮಮ್ 5 4 20 ಅಂತ ದೊಡ್ಡದ ಹತ್ತೋದಲ್ಲ, ನಿಮಗಂತೂ ಗುರ್ತಾತು. 5 3 15 ಹತ್ತದ. ಆದ್ರೂ ಒಂದ್ಸಲ ಚೆಕ್ ಮಾಡ್ರಿ. ನೋಡ್ರಿ, 3 ಇಡ್ರಿ. ಮ್ಯಾಲ 576 ಕಚ್ಚಾ ಮಗ್ಗಿಗೆ ಗಜ್ಜಿಗೊಮ್ಮಿಂಗ್ ಹೋಗೋದು ಬೇಡ. 576 ಇಡ್ರಿ. ಅಂದಾಜ್ ಮೇಲೆ ಭಾಗಾಕಾರ ಎಷ್ಟಾಗ್ತದೆ? 5 3 15 ಹತ್ತದೋ ಏನು 2 3 ಹತ್ತಬೇಕು, ಒಂದು 2 ಹತ್ತಬೇಕು ಒಂದು. ನೋಡಿ, 3 6 18 ಕೆಲ ಬಂತು ಒಂದು. 3 7 21 ಒಂದು 22 ಕೆಲ ಬಂತು 2. 3 5 15 1 2 17 28. ನೋಡಿ, ಯಾಕೆ 5 3 10 ಯಾಕೆ ದೊಡ್ಡದಾತಂದ್ರೆ ಈ 5ರ ಮುಂದಿನ ಅಂಕೆಗಳು 5ಕ್ಕಿಂತಲೂ ದೊಡ್ಡ ಇರುವುದರಿಂದ 576. 5ರ ಮುಂದಿನ ಅಂಕೆಗಳು ಏನಾಗ್ಯಾವ? 5ಕ್ಕಿಂತಲೂ ದೊಡ್ಡ ಇದ್ದದರಿಂದ ಯಾವ ಅಂಕಿಲೆ ಹತ್ತದಲ್ಲ ಅದನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ಹಿಂದಿನ ಅಂಕಿಲೆ ನೀವು ಭಾಗಿಸಿಬಿಡ್ಬೇಕು. ನೋಡಿ, 2ರಲ್ಲಿ ಮಾಡಿ. 2 6 12 ಕೆಲ ಬಂತು ಒಂದು. 2 7 14 ಒಂದು 15. 2 5 10 ಒಂದು 11. 2ರಲ್ಲಿ ಹಚ್ಚ್ರಿ. 11 52. 6 2 ಹೋದ್ರೆ 4. 5 5 ಆದ್ರೆ 0. 6 1 ಆದ್ರೆ 5. 1 1 0. ಇಲ್ಲಿ ತೋರಿ 0 ತೋರಿ. 5 10 50 ಹತ್ತದ. 5 10 50. 5 10 ಅಂದ್ರೆ 9ರಲ್ಲಿ ಚೆಕ್ ಮಾಡಿ ನೋಡ್ರಿ. 9 6 54 ಕೈಲ ಬಂತು 5. 9 7 63 ಒಂದು 5 68 6. 9 5 45 ಒಂದು 6 51 84. ದೊಡ್ಡದಾತಿಲ್ಲ ನೋಡ್ರಿ.
ಈಗ ನೋಡ್ರಿ ನೀವು 5 ಹತ್ತಲೇ 50 ಹತ್ತದ ಆ ಒಂದು ಅಂಕಿ ನೀವು ಕಡಿಮೆ ಮಾಡ್ಕೊಂಡಿರಿ. ಈಗ 8ರಲ್ಲಿ ಹಚ್ಚ್ರಿ, ದೊಡ್ಡದಾತಾನೆ 8ರಲ್ಲಿ ಹಚ್ಚ್ರಿ. 8 48 ಕೆಲ ಬಂತು 4, 8 56 ಒಂದು 4 60 ಕೆಲ ಬಂತು 6, 8 40 ಒಂದು 6 46, 46 8 0 ಕರೆಕ್ಟ್. ಈಗ ಎಷ್ಟರಲ್ಲಿ ಹಚ್ಬೇಕು? 8ರಲ್ಲಿ. ಇನ್ನೊಂದ್ಸಲ ನೋಡ್ರಿ, 8 48 ಕೆಲ ಬಂತು 4, 8 56 ಒಂದು 4 60 ಕೆಲ ಬಂತು 6, 8 40 ಒಂದು 6 46. ಈಗ ಭಾಗಾಕಾರ ಲೆಕ್ಕಗಳು ತಪ್ಪವ. ಇಂಥ ದೊಡ್ಡ ಭಾಗಾಕಾರ ಲೆಕ್ಕ ಕಲ್ತ್ರಿ ಅಂದ್ರೆ ಎದಕ್ಕೆ ಹಚ್ಚ ನಿಮ್ಮ ಮಸಾಗೆ ಸಾದು ಭಾಳ ದೊಡ್ಡ ಬರ್ತಾವ ಮಸಾದು. ನೋಡ್ರಿ ಹೆಂಗೆ ನಾನು ತಿಳಿಸ್ತಿರ್ತಾನೆ. 10 8 ಆದ್ರೆ 2 ಕೆಲ ಬಂತು 1, 3 3, 10 6 ಆದ್ರೆ 4 ಕೆಲ ಬಂತು 1 0. ಈ 0 ತಗೋರಿ. 5 5 9 45, 5 8 ನೋಡ್ರಿ 46 5 8 40 ಹತ್ತದ ನೋಡ್ರಿ. ಇಲ್ಲಿ 5 8 40 ಹತ್ತದ ಅಂದ್ರೂ ಸಹಿತ ಮುಂದಿನ ಅಂಕಿ ದೊಡ್ಡ 5 8 ಹತ್ತದ ಅಂದ್ರೆ 7ರಲ್ಲಿ ಮಾಡಿ ನೋಡ್ರಿ. 7 6 42 ಕೆಲ ಬಂತು 1, 7 49 53 ಕೆಲ ಬಂತು 5, 7 5 35 ಒಂದು 3 38 ನೋಡ್ರಿ. 38 32 ಸಣ್ಣದಾತು. ಈ 7 ಇಲ್ಲಿ ಇಡ್ರಿ. ಇನ್ನೊಂದ್ಸಲ ಚೆಕ್ ಮಾಡ್ರಿ. 7 6 42 ಕೆಲ ಬಂತು 4, 7 7 49 53 ಕೆಲ ಬಂತು 5, ಆಮೇಲೆ 7 5 35 ಒಂದು 3 38 ಅಂದ್ರೆ ಲೆಕ್ಕ ತಪ್ಪಬಾರದು. ನೀವು ನೋಡ್ಕೋಬೇಕು ಹಿಂಗೆಲ್ಲ. 10 2 ಆದ್ರೆ 8 ಕೆಲ ಬಂತು 1, 12 4 ಆದ್ರೆ 8 ಕೆಲ ಬಂತು 1, 13 9 ಆದ್ರೆ 4 ಕೆಲ ಬಂತು 1 0. ಎಷ್ಟರಲ್ಲಿ ಹತ್ತದ ನೋಡ್ರಿ. 5 9 45 9ರಲ್ಲಿ ದೊಡ್ಡದಾತು. 5 8 46 ಒಂದು 0 8, 46 0 8 ಮಾಡಿ ನೋಡ್ರಿ. ಲೆಕ್ಕ ಮಾಡಿ ನೋಡ್ಬೇಕು. ಸರಿಯಾಗಿ ಲೆಕ್ಕ ನೋಡ್ರಿ. ಅಲ್ಲೇ ಗುಣಸಲ್ ತಪ್ಪಿತ್ತು ನಂದು ನೋಡ್ರಿ. ಈಗ ಇನ್ನೊಂದ್ಸಲ ನೋಡ್ರಿ. ಇಲ್ಲಿ 576 7 7 6 42 4 ಕೆಲ ಬಂತು 4, 7 7 49 ಒಂದು 53 ಕೆಲ ಬಂತು 5, 7 5 35 ಒಂದು 5 40 ಬರ್ಬೇಕಾಗಿತ್ತು. ಮತ್ತೆ 43 ಇಟ್ಟಿದ್ದೆ, ಅದಕ್ಕೆ ತಪ್ಪಿತ್ತು. ಅದು ತಿದ್ದುತ್ತೀವಿ ನಾವು ಒಳಗೊಮ್ಮೆ. ಆಮೇಲೆ ಈಗ ನೋಡ್ರಿ 5 5 25 5ರಲ್ಲಿ ಮಾಡಿ ನೋಡ್ರಿ. 5 5 25, 5 6 30 ಕೆಲ ಬಂತು 3, 5 7 35 ಒಂದು 3 38, 5 5 25 ಒಂದು 3 28 ಅಂದರೆ 5ರಲ್ಲಿ ಬಾಯಿಸಿದಾಗ ಎಷ್ಟು ಬಂತು? 28 81. ಆ ಗುಣಾಕಾರ ತತ್ತಂದ್ರೆ ಎಷ್ಟು ತೊಂದರೆ ಆಗ್ತದೆ ನೋಡ್ರಿ. ಅವಾಗ ಈಗ ಏನು ಮಾಡ್ಬೇಕಂದ್ರೆ 576 ಒಂದಲೇ 576 2875 ಇಲ್ಲೇ ಬಾಕಿ ಹೋಗ್ತದೆ. ಅಂದ್ರೆ ಹಿಂಗೆ ಕಡಿತ ಮಾಡಿದ್ರೆ ಬರೋಬ್ಬರಿ 2875 ಪೆಟ್ಟಿಗೆಗಳು. ಉತ್ತರ 2875 ಪೆಟ್ಟಿಗೆಗಳು. ಮುಂದಿನ ಲೆಕ್ಕ ನೀವು ಮಾಡಬೇಕು, ಚಂದಾಗಿ ಮಾಡಬೇಕು. ಇಂಥದ್ದೇ ಲೆಕ್ಕ ಮಾದರಿ ಬರ್ತದೆ. ಈಗ ನೀವು ತಿಳ್ಕೊಂಡ್ರಿ 576 ಮೊಳೆಗಳಿಗೆ ಒಂದು ಪೆಟ್ಟಿಗೆ ಆದ್ರೆ 14,50,56,000 ಮೊಳೆಗಳಿಗೆ 8 ಪೆಟ್ಟಿಗೆ ನೋಡ್ರಿ. 28 75 576 ಒಂದಲೇ 576 2875 ಒಟ್ಟು ಪೆಟ್ಟಿಗೆಗಳ ಸಂಖ್ಯೆ ಎಷ್ಟು? 2875 ನೋಡ್ರಿ. ಭಾಗಾಕಾರ ಸಹಿತ ದೊಡ್ಡ ಭಾಗಾಕಾರ ಇದೇ ನಮ್ಮನೆ ಭಾಗಾಕಾರ ಮಾಡಿ ಮುಂದಿನ ಲೆಕ್ಕ ಮಾಡ್ಬೇಕು ನೀವು. ತಿಳ್ಕೊರಿ. ಈಗ ಗಣಿತ ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡು ಮತ್ತೆ ರಿಪೀಟ್ ಒಂದ್ಸಲ ನೋಡ್ರಿ.